850 ವರ್ಷದ ಇತಿಹಾಸವನ್ನು ಒಳಗೊಂಡಿರುವ ತ್ರಿಪುರ ಸುಂದರಿಯ ದೇವತೆ ಬಗ್ಗೆ ನಾನು ಒಂದಷ್ಟು ಕಥೆಗಳನ್ನ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಇಡೀ ಬ್ರಹ್ಮಾಂಡದಲ್ಲಿ 3 ಲೋಕದ ದೇವತೆಗಳಿಗೆ ಅತ್ಯಂತ ಸುಂದರವಾದ ಹೆಣ್ಣು ದೇವತೆ ಅಂದರೆ ಅದು ನಮ್ಮ ತಿಬ್ಬಾದೇವಿ ತ್ರಿಪುರ ಸುಂದರಿ ದೇವಿಯಾಗಿರ್ತಾರೆ. ಇನ್ನು ಈ ತಾಯಿ ನೆಲೆಸಿರುವುದು ಮೈಸೂರು ಜಿಲ್ಲೆ ತಿರುಮಕೂಡಲು ನರಸೀಪುರ ತಾಲೂಕು ಮೂಗೂರು ಎಂಬ ಗ್ರಾಮದಲ್ಲಿ. ಇನ್ನು ಈ ಗ್ರಾಮಕ್ಕೆ ಮೂಗೂರು ಎಂದು ಹೆಸರು ಬರಲು ಒಂದು ಕಾರಣ ಇದೆ. ಸಾಮಾನ್ಯವಾಗಿ ದೇವಾಲಯಗಳಲ್ಲಿ ದೇವರುಗಳಿಗೆ ನಮಸ್ಕಾರ ಹಾಕುವಾಗ ಪಂಚಾಂಗ ನಮಸ್ಕಾರ, ಸಾಷ್ಟಾಂಗ ನಮಸ್ಕಾರ, ಪ್ರತ್ಯಂಗ ನಮಸ್ಕಾರ ಅಂತ ಅಂದ್ಬಿಟ್ಟು ಹಲವಾರು ನಮಸ್ಕಾರಗಳಲ್ಲಿ ತಮ್ಮ ಭಕ್ತಿನ ಸಲ್ಲಿಸುವುದನ್ನ ನೋಡಿದ್ರಿ. ಆದ್ರೆ ಈ ಗ್ರಾಮದಲ್ಲಿ ಬರುವಂತ ಭಕ್ತಾದಿಗಳು ತಮ್ಮ ಮೂಗನ್ನು ನೆಲಕ್ಕೆ ತಾಗಿಸಿ ತಮ್ಮ ಇಷ್ಟಾರ್ಥ ಕರ್ತವ್ಯಗಳನ್ನು ತಾಯಿಗೆ ಸಲ್ಲಿಸುವುದರಿಂದ ಈ ತಾಯಿಯು ಭಕ್ತಾದಿಗಳ ಸಕಲ ಇಷ್ಟಾರ್ಥ ಕರ್ತವ್ಯಗಳನ್ನು ಈಡೇರಿಸಿ ಆಯಸ್ಸು ಆರೋಗ್ಯವನ್ನು ಭಕ್ತಾದಿಗಳಿಗೆ ಕೊಡುತ್ತಾಳೆ ಎಂಬ ವಾಡಿಕೆ ಇರುವುದರಿಂದ ತ್ರಿಪುರ ಸುಂದರಿ ತಿಬ್ಬಾದೇವಿ ಗ್ರಾಮವನ್ನು ಮೂಗೂರು ಎಂದು ಕರೆಯುತ್ತಾರೆ. ಒಂದು ಆಶ್ಚರ್ಯವಾದ ಸಂಗತಿ ಏನೆಂದರೆ ಈ ದೇವಾಲಯವು ಹಲವು ವಿಧಗಳಲ್ಲಿ ವಿಶೇಷವಾಗಿದೆ. ಅದು ಯಾಕಪ್ಪ ಅಂದ್ರೆ ನವಾಬರಾದ ಮುಸ್ಲಿಂ ಸಾಮ್ರಾಜ್ಯದ ಪಾಳೆಗಾರನು ತನ್ನ ಬಲವಾದ ಸೈನಿಕರ ಜೊತೆ ದಂಡೆತ್ತಿ ಬರುವಾಗ ಮೂಗೂರು ಪಕ್ಕದಲ್ಲೇ ಇರುವಂತಹ ಹೊಸಳ್ಳಿ ಎಂಬ ಗ್ರಾಮದಲ್ಲಿ ವಿಶ್ರಾಂತಿಗೆ ಎಂದು ಆ ಗ್ರಾಮದಲ್ಲೇ ಉಳಿಕೊಂಡಾಗ ಸಾವಿರಾರು ಸೈನಿಕರಿಗೆ ಆಹಾರವನ್ನು ಒದಗಿಸಲು ಅಲ್ಲೇ ಇದ್ದ ಕಲ್ಲುಗಳ ಮೇಲೆ ಅಡಿಗೆ ಮಾಡಲು ಸಾಧ್ಯವಾಗದೇ ಇದ್ದಾಗ ಮುಸ್ಲಿಂ ಪಾಳೆಗಾರ ವಡ್ನಬಾಬಾ ಸಾಹೇಬು ಚಿಂತಿತನಾಗಿ ಕುಳಿತಿರುವ ಸಮಯದಲ್ಲಿ ಆಗ ಆಕಾಶದಿಂದ ಪ್ರಕಾಶಮಾನವಾಗಿ ಒಂದು ಮಿಂಚು ಭೂಮಿಗೆ ಬಂದು ಸೇರಿರುವುದನ್ನು ಪಾಳೆಗಾರನು ಗಮನಿಸುತ್ತಾನೆ. ನೋಡುತ್ತಾ ಇದ್ದಾಗೆ ಆ ಮಿಂಚು ಪಾಳೆಗಾರನ ಮುಂದೆ ದೇವತೆಯ ರೂಪದಲ್ಲಿ ಬಂದು ನಿಂತಾಗ ಪಾಳೆಗಾರನು ಆ ತಾಯಿಗೆ ಯಾರು ನೀನು, ಏನು ಎತ್ತ ಅಂತ ಅಂದ್ಬಿಟ್ಟು ಕೇಳಿದಾಗ ತಾಯಿ ತಿಬ್ಬಾದೇವಿಯು ನಾನು ಈ ಊರಿನ ಮಹಾದೇವತೆ ತ್ರಿಪುರ ಸುಂದರಿ, ಈಗ ನಿನಗೆ ಏನು ಕಷ್ಟ ಅಂತ ನನಗೆ ಗೊತ್ತು, ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿರುವುದು ಅಂತ ತಾಯಿ ವಿವರವಾಗಿ ಹೇಳುತ್ತಾಳೆ. ಆಗ ಚಿಂತಿತನಾಗಿ ಕುಳಿತಿರುವಂತಹ ವಡ್ನಬಾಬಾ ಸಾಹೇಬು ತನ್ನ ಸೈನಿಕರು ಹಸುವಿನಿಂದ ಬಳಲುತ್ತಿರುವುದನ್ನು ವಿವರವಾಗಿ ತಾಯಿಯ ಮುಂದೆ ಹೇಳಿದಾಗ ತಾಯಿ ತಿಬ್ಬಾದೇವಿಯು ನಿನ್ ಕಷ್ಟಗಳನ್ನು ನಾನು ಪರಿಹಾರ ಮಾಡುತ್ತೇನೆ, ಆದರೆ ನನ್ನದೊಂದು ಷರತ್ತಿದೆ ಅಂತ ಹೇಳ್ತಾಳೆ. ಆಗ ಮುಸ್ಲಿಂ ಪಾಳೆಗಾರನು ನಿನ್ನ ಷರತ್ತು ಏನಿದೆ ಹೇಳು, ಅದನ್ನ ನಾನು ಈಡೇರಿಸುತ್ತೇನೆ ಅಂತ ಹೇಳ್ತಾನೆ. ಆಗ ತಿಬ್ಬಾದೇವಿಯು ಇನ್ನು ನಿನ್ನ ಸೈನಿಕರಿಗೆ ಆಹಾರವನ್ನು ಒದಗಿಸುವುದು ನನ್ನ ಜವಾಬ್ದಾರಿ, ಆದರೆ ಮೂಗೂರಿನಲ್ಲಿ ನನ್ನದೇ ಒಂದು ದೇವಾಲಯವನ್ನು ಕಟ್ಟಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತಾಳೆ. ಆಗ ಪಾಳೆಗಾರನು ನಾನು ಅಲ್ಲನನ್ನು ಮಾತ್ರ ಪೂಜೆ ಮಾಡೋನು, ಇದೆಲ್ಲ ನನ್ನ ಕೈಯಲ್ಲಿ ಸಾಧ್ಯವಿಲ್ಲ ಅಂತ ಹೇಳುತ್ತಾನೆ. ಆಗ ಕೂಡಲೇ ದೇವತೆಯು ಮಾತಿಗೆ ತಪ್ಪುವುದು ಸರಿಯಲ್ಲ ಅಂತ ಹೇಳಿದಾಗ ಇದೆಲ್ಲವನ್ನು ಕೇಳಿ ಪಾಳೆಗಾರನು ಒಂದು ಷರತ್ತು ಹಾಕುತ್ತಾನೆ ದೇವಿಗೆ. ಅದು ಏನಪ್ಪಾ ಅಂದರೆ ಒಂದು ಒಣಗೋಗಿರುವ ಜೋಳದ ಕಡ್ಡಿಯನ್ನು ಕೊಟ್ಟು ಈ ಜೋಳದ ಕಡ್ಡಿಯು ಬೆಳಗ್ಗೆ ಅಷ್ಟರಲ್ಲಿ ಏನಾದ್ರೂ ಚಿಗುರು ಹೊಡೆದಿದ್ರೆ ನಾನು ನಿನಗೆ ಒಂದು ದೇವಾಲಯವನ್ನು ಹೇಳಿದಂತೆ ಕಟ್ಟಿಸಿ ಕೊಡುತ್ತೇನೆ. ಈ ರೀತಿ ಪಾಳೆಗಾರನು ದೇವಿಗೆ ಹೇಳಿದಾಗ ಆಗ ದೇವಿಯು ಆ ಒಣಗೋಗಿರುವಂತಹ ಜೋಳದ ಕಡ್ಡಿಯನ್ನು ಚಿಗುರು ಹೊಡೆಯುವಂತೆ ಮಾಡುತ್ತಾಳೆ. ಆಗ ಆಶ್ಚರ್ಯಚಕಿತನಾದಂತ ಪಾಳೆಗಾರನು ಮಾತೆ ತ್ರಿಪುರ ಸುಂದರಿ ತಿಬ್ಬಾದೇವಿ, ನಿಜವಾಗ್ಲೂ ನೀನು ಪವಾಡ ಪುರುಷವಂತೆ ಅಂತ ನಂಬಿಸ್ಬಿಟ್ಟೆ, ನಿನಗೆ ಮಾತು ಕೊಟ್ಟಂತೆ ನಾನು ದೇವಾಲಯವನ್ನು ಕಟ್ಟಿಸಿಕೊಡುತ್ತೇನೆ. ಹೀಗೆ ಹೇಳಿದಂತ ಮುಸ್ಲಿಂ ಪಾಳೆಗಾರ ವಡ್ನಬಾಬಾ ಸಾಹೇಬು ಮೂಗೂರಿನಲ್ಲಿ ತಾಯಿ ತ್ರಿಪುರ ಸುಂದರಿ ತಿಬ್ಬಾದೇವಿ ದೇವಾಲಯವನ್ನು ಕಟ್ಟಿಸುತ್ತಾನೆ. ಈ ವಿಡಿಯೋ ಬಂದು ಪಾರ್ಟ್ 1 ಆಗಿರುತ್ತೆ. ಪಾರ್ಟ್ 2 ಬೇಕು ಅಂದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ ಅಂತ ಅಂದ್ಬಿಟ್ಟು ಲವ್ ಯು ಗೈಸ್. Bye.